ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳ ಉತ್ತಮವಾದ ಬೆಳವಣಿಗೆಗೆ ನಾವು ಅದಕ್ಕೆ ಆಗಾಗ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಹಾಗೆ ಬೇಸಿಗೆಯಲ್ಲಿ ನಾವು ಬೇರೆ ರೀತಿಯಾದ ಗೊಬ್ಬರ, ಮಳೆಗಾಲದಲ್ಲೇ ಬೇರೆ ರೀತಿಯಾದ ಗೊಬ್ಬರವನ್ನ ಹಾಕಬೇಕಾಗ್ತದೆ. ಮಳೆಗಾಲದಲ್ಲಿ ಹಾಕುವಂತಹ ಗೊಬ್ಬರಗಳಲ್ಲಿ ಒಂದು ಬೋನ್ ಮೀಲ್ ಪೌಡರ್. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಈ ಬೋನ್ ಮೀಲ್ ಪೌಡರ್ ಅನ್ನು ಹಾಕಿದ್ದೇನೆ. ಅದನ್ನು ಯಾವ ರೀತಿಯಲ್ಲಿ ಹಾಕಿದ್ದೇನೆ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ ಅಂತ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾನು ಈ ಬೋನ್ ಮೀಲ್ ಪೌಡರ್ ಅನ್ನ ಆನ್ಲೈನ್ ಇಂದ ತರಿಸಿದ್ದು, ಮೀಶೋ ಆಪ್ ಇಂದ. ನನ್ನ ಗಿಡಗಳಿಗೆ 3 ಪ್ಯಾಕ್ ಬೋನ್ ಮೀಲ್ ಪೌಡರ್ ಬೇಕಾಗ್ತದೆ ಅಂತ 3 ಪ್ಯಾಕ್ ಅನ್ನು ತರಿಸಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಬ್ರ್ಯಾಂಡಿನ ಬೋನ್ ಮೀಲ್ ಪೌಡರ್ ಅನ್ನು ತರಿಸಿದ್ದೇನೆ ಅಂತ. ಇದನ್ನು ನಾವು ನಮ್ಮ ಗಿಡಗಳಿಗೆ ಹಾಕುವುದರಿಂದ ಬೇರು ಸ್ಟ್ರಾಂಗ್ ಆಗ್ತದೆ. ಬೇರು ಸ್ಟ್ರಾಂಗ್ ಆದರೆ ಗಿಡವೂ ಕೂಡ ಸ್ಟ್ರಾಂಗ್ ಆಗ್ತದೆ. ಈಗ ನನ್ನ ಗಿಡಗಳು ಸ್ವಲ್ಪ ವೀಕ್ ಆಗಿರುವುದರಿಂದ ನಾನು ಇದನ್ನು ತರಿಸಿ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಇದರ ಸ್ಮೆಲ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ನನಗಂತೂ ಇದರ ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆಯೇ ನಾನು ಈಗ ನನ್ನ ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕ್ತೇನೆ ಅಂತ ತೋರಿಸ್ತೇನೆ. ನಾವು ಮಲ್ಲಿಗೆ ಗಿಡಗಳಿಗೆ ಕೆಲವೊಂದು ಗೊಬ್ಬರವನ್ನು 15 ದಿನಕ್ಕೊಮ್ಮೆ ಹಾಕಬೇಕಾಗ್ತದೆ. ಆದರೆ ಈ ಗೊಬ್ಬರವನ್ನು ನಾವು ಮಳೆಗಾಲದಲ್ಲಿ ಒಮ್ಮೆ ಹಾಕಿದರೆ ಸಾಕಾಗ್ತದೆ. ನೀವು 15 ದಿನಕ್ಕೆ ಒಮ್ಮೆ ಗಿಡಗಳಿಗೆ ಹಾಕಿದರೆ ಗಿಡಗಳು ಹಾಳಾಗ್ತದೆ. ಹಾಗಾಗಿ ನೀವು ಮಳೆಗಾಲದಲ್ಲಿ ಒಮ್ಮೆ ಇದನ್ನು ನಿಮ್ಮ ಗಿಡಗಳಿಗೆ ಹಾಕಿ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕೆಲವರಿಗೆ ಇದರ ಒಂದು ಸ್ಮೆಲ್ ಆಗುವುದಿಲ್ಲ. ನೀವು ಒಮ್ಮೆ ಆಲೋಚಿಸಿ ನಂತರ ಇದನ್ನು ಪರ್ಚೇಸ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಗಿಡಕ್ಕೆ ನಾನು ಪ್ಲಾಸ್ಟಿಕ್ ಹಾಕಿ ಇಟ್ಟಿದ್ದೇನೆ. ಇದನ್ನು ನಾನು ಪರ್ಮನೆಂಟ್ ಆಗಿ ಹಾಕಿಲ್ಲ. ಈ ಬಾರಿ ಅಂತೂ ತುಂಬ ಕಡಿಮೆ ಹಾಕಿದ್ದೇನೆ ಅಂತಲೇ ಹೇಳಬಹುದು. ಯಾವಾಗ ತುಂಬ ಜಾಸ್ತಿಯಾಗಿ ಮಳೆ ಬರ್ತದೆ ಆಗ ಹಾಕಿದ್ದೇನೆ. ಹಾಗೆಯೇ ಯಾವಾಗ ಬಿಸಿಲು ಬರ್ತದೆ ಆಗ ತೆಗೆದಿಡ್ತೇನೆ. ಆ ರೀತಿಯಾಗಿ ಮಾಡ್ತಾ ಇದ್ದೇನೆ. ಮೊದಲಿಗೆ ನೋಡಿ, ನಾನು ಇಲ್ಲಿ ಮಣ್ಣನ್ನು ಬಿಡಿಸಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಕಳೆ ಗಿಡಗಳು ಏನಾದರೂ ಬೆಳೆದಿದ್ದಲ್ಲಿ ಅದನ್ನು ಕೂಡ ತೆಗಿಬೇಕು. ಹಾಗೆ ಈಗ ನೋಡಿ, ನಾನು ಬೋನ್ ಮೀಲ್ ಪೌಡರನ್ನು ಹಾಕ್ತೇನೆ. ಇದನ್ನು ನಾನು ಈ ಒಂದು ಸ್ಪೂನ್ನಲ್ಲಿ 1 ಸ್ಪೂನ್ನಷ್ಟು ಮಾತ್ರ ಹಾಕ್ತೇನೆ. ನೀವು ಕೂಡ ನಿಮ್ಮ ಗಿಡಕ್ಕೆ ಇಷ್ಟೇ ಹಾಕಿದರೆ ಸಾಕಾಗ್ತದೆ. ಹಾಗೆ ಚಿಕ್ಕ ಗಿಡ ಇದ್ದರೆ ಇನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ತುಂಬ ಏನು ಹಾಕಬೇಡಿ. ಈ ಒಂದು ಬೋನ್ ಮೀಲ್ ಪೌಡರ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಕ್ಕೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇದನ್ನು ಹಾಕಬೇಕಾಗ್ತದೆ. ಹಾಗೆ ಇಷ್ಟನ್ನು ಹಾಕಿದ ನಂತರ ನೋಡಿ, ನಾನು ಇದಕ್ಕೆ ಮಣ್ಣನ್ನು ಮುಚ್ಚುತ್ತಾ ಇದ್ದೇನೆ. ನೀವು ಸ್ವಲ್ಪ ಮಣ್ಣು ಇದ್ದರೆ ಅದನ್ನು ಕೂಡ ಹಾಕಬಹುದು. ನಾನು ಇಲ್ಲಿರುವಂತಹ ಮಣ್ಣನ್ನೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಹೀಗೆ ಮೇಲ್ಭಾಗದಲ್ಲಿ ಈ ಬೋನ್ ಮೀಲ್ ಪೌಡರನ್ನು ಹಾಕಿದರೆ ನಾಯಿ ಅಥವಾ ಬೆಕ್ಕು ಬಂದು ಅದನ್ನು ತಿಂದು ಹೋಗ್ತದೆ. ಹಾಗಾಗಿ ನಾವು ಅದನ್ನು ಮಣ್ಣಿನ ಕೆಳಭಾಗಕ್ಕೆ ಬರುವಂತೆ ಈ ರೀತಿಯಾಗಿ ಮಾಡಬೇಕು. ನೋಡಿ ಎಷ್ಟೊಂದು ಎಲೆಗಳು ಉದುರಿದೆ ಅಂತ. ನನಗೆ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ, ನನ್ನ ಗಿಡದ ಎಲೆಗಳು ಉದುರ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಗಿಡದ ಎಲೆಗಳು ಕೂಡ ತುಂಬಾ ಉದುರ್ತಾ ಇದೆ. ಇದು ಮಳೆಗಾಲದಲ್ಲಿ ಕಾಮನ್ ಅಂತ ಹೇಳಬಹುದು. ಇದಕ್ಕಾಗಿ ಯಾವುದೇ ರೀತಿಯಲ್ಲಿ ಭಯಪಡುವ ಅಗತ್ಯ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಕಾಪರ್ ಪೌಡರ್ ವಿಷಯ ಹೇಳಿದ್ದೇನೆ. ಅದನ್ನು ಹಾಕಿ 1 ವಾರದ ನಂತರ ನಾನು ಬೋನ್ ಮೀಲ್ ಪೌಡರನ್ನು ಹಾಕಿದ್ದೇನೆ. ನಾನು ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದನ್ನು ಹಾಕ್ತಾ ಇಲ್ಲ, ಸ್ವಲ್ಪ ಗ್ಯಾಪನ್ನು ನೀಡ್ತಾ ಇದ್ದೇನೆ. ಯಾಕಂದರೆ ನಾವು ಯಾವುದೇ ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಹಾಕಿದಾಗ ಅದರ ರಿಸಲ್ಟ್ ಬರಲಿಕ್ಕೆ ಸಾಧಾರಣ 1 ವಾರ ಆದರೂ ಬೇಕಾಗ್ತದೆ. ಹಾಗಾಗಿ ನಾನು ಯಾವುದೇ ಒಂದು ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಹಾಕಿದ ನಂತರ ಅದರ ರಿಸಲ್ಟ್ ಹೇಗಿದೆ ಅಂತ ಗಮನಿಸ್ತೇನೆ. ಹಾಗಾಗಿ ನಾನು ಎಲ್ಲ ಮೆಡಿಸಿನ್ ಅಥವಾ ಫರ್ಟಿಲೈಸರನ್ನು ಒಟ್ಟಿಗೆ ಹಾಕುವುದಿಲ್ಲ. ಒಂದನ್ನು ಹಾಕಿ ಒಂದು 10 ದಿನ ಅಥವಾ 15 ದಿನದ ನಂತರ ಇನ್ನೊಂದು ಮೆಡಿಸಿನ್ ಅಥವಾ ಫರ್ಟಿಲೈಸರನ್ನು ಹಾಕ್ತೇನೆ. ನೋಡಿ ಈ ರೀತಿಯಾಗಿ ನಾನು ಗಿಡದ ಸುತ್ತಲೂ ಹಾಕ್ತಾ ಇದ್ದೇನೆ. ಹಾಗೆ ಮಣ್ಣನ್ನು ಪುನಃ ಸ್ಪ್ರೆಡ್ ಮಾಡಿಕೊಳ್ತೇನೆ. ಹಾಗೆ ನಾನು ಎಪ್ಸಮ್ ಸಾಲ್ಟನ್ನು ಕೂಡ ತರಿಸಿದ್ದೇನೆ. ಅದನ್ನು ಯಾವ ರೀತಿ ಹಾಕುವುದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಅದನ್ನು ನಾನು ಇವಾಗಲೇ ಹಾಕುವುದಿಲ್ಲ, ಇನ್ನು 10 ದಿನ ಬಿಟ್ಟು ಅದನ್ನು ಹಾಕ್ತೇನೆ. ಆವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಹೀಗೆ ನಾನು ಪ್ರತಿ ಗಿಡಕ್ಕೂ ಕೂಡ ಬೋನ್ ಮೀಲ್ ಪೌಡರನ್ನು ಹಾಕಿ ಈ ರೀತಿಯಾಗಿ ಮಣ್ಣನ್ನು ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ. ನಾವು ಇದಕ್ಕೆ ಬೋನ್ ಮೀಲ್ ಪೌಡರ್ ಹಾಕಿದ ನಂತರ ನೀರನ್ನು ಹಾಕಬೇಕು. ಈಗ ಮಳೆ ಬರ್ತಾ ಇರುವುದರಿಂದ ಪ್ಲಾಸ್ಟಿಕ್ಕನ್ನು ಮುಚ್ಚಬಾರ್ದು. 1 ದಿನ ಮಳೆ ನೀರು ಇದಕ್ಕೆ ಸರಿಯಾಗಿ ಬೀಳಬೇಕು. ಆಗ ಅದು ಕರಗಿ ಮಣ್ಣಿನೊಂದಿಗೆ ಸೇರಿಕೊಳ್ತದೆ. ಆಗ ನಮ್ಮ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರ್ತದೆ. ಹಾಗೆ 1 ದಿನ ಅಂತಲ್ಲ, ಡೈಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಲೇಬೇಕಾಗ್ತದೆ. ಯಾಕಂದರೆ ನಾವು ಹಾಕಿದಂತಹ ಬೋನ್ ಮೀಲ್ ಪೌಡರ್ ಸ್ವಲ್ಪ ಸ್ಟ್ರಾಂಗ್ ಆದ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು. ಹಾಗಾಗಿ ಪ್ರತಿದಿನ ಅದಕ್ಕೆ ನೀರನ್ನು ಹಾಕಲೇಬೇಕು. ತುಂಬ ಜೋರಾಗಿ ಮಳೆ ಬರ್ತಾ ಇದ್ದಲ್ಲಿ ನೀವು ಈ 1 ದಿನ ಬಿಟ್ಟು ಪ್ಲಾಸ್ಟಿಕ್ಕನ್ನು ಹಾಕಿ. ಹಾಗೆ ಡೈಲಿ ನೀವು ಸಂಜೆಯ ಸಮಯದಲ್ಲಿ ಆ ಪ್ಲಾಸ್ಟಿಕ್ನಲ್ಲಿರುವ ನೀರನ್ನು ಇದಕ್ಕೆ ಹಾಕಿ, ಅಥವಾ ಬೇರೆ ನೀರನ್ನು ಕೂಡ ಈ ಮಣ್ಣಿಗೆ ಹಾಕಿದಾಗ ನಾವು ಹಾಕಿದಂತಹ ಫರ್ಟಿಲೈಸರ್ ಅಂದರೆ ಬೋನ್ ಮೀಲ್ ಪೌಡರ್ ಕರಗಲು ಪ್ರಾರಂಭವಾಗ್ತದೆ. ಒಂದು ವೇಳೆ ನಾವು ಇದಕ್ಕೆ ನೀರನ್ನು ಹಾಕದೆ ಹಾಗೆ ಇಟ್ಟರೆ ಅದು ಕರಗದೆ ಮಣ್ಣಿನೊಂದಿಗೆ ಸೇರಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಡೈಲಿ ಇದಕ್ಕೆ ನೀರನ್ನು ಹಾಕಲೇಬೇಕಾಗ್ತದೆ.
ಇದರ ಒಂದು ರಿಸಲ್ಟ್ ನಮಗೆ ಕೂಡಲೇ ಗೊತ್ತಾಗುವುದಿಲ್ಲ. ಯಾಕಂದರೆ ನಾವು ಹಾಕಿದಂತಹ ಬೋನ್ ಮೀಲ್ ಪೌಡರಿಂದ ಬೇರುಗಳು ಚೆನ್ನಾಗಿ ಬೆಳೀತದೆ. ಬೇರುಗಳು ಬೆಳೆದ ನಂತರ ನಾವು ಹಾಕಿದಂತಹ ಆಹಾರ ಅಂದರೆ ಯಾವುದೇ ಒಂದು ಫರ್ಟಿಲೈಸರನ್ನು ಒಳ್ಳೆಯ ರೀತಿಯಲ್ಲಿ ಹೀರಿಕೊಂಡು ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಆಹಾರವಾಗ್ತದೆ. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ. ಹಾಗೆ ನಾವು ಬೋನ್ ಮೀಲ್ ಪೌಡರನ್ನು ಗಿಡಗಳಿಗೆ ಹಾಕುವುದರಿಂದ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ, ಗಾತ್ರವೂ ಕೂಡ ದೊಡ್ಡದಾಗ್ತದೆ. ಹಾಗೆಯೇ ಹೂವಿನ ಒಂದು ಪರಿಮಳನೂ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹಾಕುವಂತಹ ಬೋನ್ ಮೀಲ್ ಪೌಡರ್ 4 ರಿಂದ 5 ತಿಂಗಳ ಕಾಲ ಅದರ ಕೆಲಸವನ್ನ ನಿರ್ವಹಿಸುತ್ತದೆ. ಹಾಗಾಗಿ ಈ ಬೋನ್ ಮೀಲ್ ಪೌಡರ್ ನಮ್ಮ ಮಲ್ಲಿಗೆ ಗಿಡಗಳಿಗೆ ತುಂಬಾ ಉತ್ತಮ. ಆದರೆ ಅದರ ಒಂದು ಸ್ಮೆಲ್ನಿಂದಲೇ ನಮಗೆ ಅದನ್ನ ನಮ್ಮ ಗಿಡಗಳಿಗೆ ಹಾಕುವುದು ಬೇಡ ಅಂತ ಅನಿಸ್ತದೆ, ಅಷ್ಟೊಂದು ಸ್ಮೆಲ್ ಇದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನೀವು ತರಿಸಿದಂತಹ ಬೋನ್ ಮೀಲ್ ಪೌಡರ್ ಉಳಿದಿದೆ ಅಂತ 1 ತಿಂಗಳಾದ ನಂತರ ಪುನಃ ಅದೇ ಗಿಡಕ್ಕೆ ಹಾಕಲಿಕ್ಕೆ ಹೋಗಬೇಡಿ. ಸಾಧಾರಣ 4 ರಿಂದ 5 ತಿಂಗಳ ಅಂತರದಲ್ಲಿ ಅದನ್ನು ಹಾಕಬೇಕಾಗ್ತದೆ. ತಿಂಗಳಿಗೊಮ್ಮೆ ಎಲ್ಲ ನಿಮ್ಮ ಗಿಡಗಳಿಗೆ ಅದನ್ನು ಹಾಕಲಿಕ್ಕೆ ಹೋಗಬೇಡಿ. 4 ರಿಂದ 5 ತಿಂಗಳು ಅಂದರೆ ಆವಾಗ ಬಿಸಿಲು ಬಂದಿರ್ತದೆ, ಆಗ ನಮ್ಮ ಗಿಡಗಳಿಗೆ ಅದರ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಒಮ್ಮೆ ಅದನ್ನು ನಿಮ್ಮ ಗಿಡಗಳಿಗೆ ಹಾಕಿದರೆ ಉತ್ತಮ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.